ಮನಸೋ ಇಚ್ಛೆ ದರ ವಸೂಲಿ ಮಾಡ್ತಾ ಇದ್ದ ಆಪ್ ಮತ್ತು ಆಟೋ ಚಾಲಕರಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ. ಬೆಂಗಳೂರಲ್ಲಿ ಪ್ರಯಾಣಿಕರಿಂದ ಆಟೋ ಚಾಲಕರು ದುಪ್ಪಟ್ಟು ದರ ವಸೂಲಿ ಮಾಡುತ್ತಿರೋ ಬಗ್ಗೆ ದೂರು ಬಂದ ಹಿನ್ನೆಲೆ ಸಾರಿಗೆ ಇಲಾಖೆ ಇವತ್ತು ಕಾರ್ಯಾಚರಣೆ ನಡೆಸಿತು. ಕಾನೂನು ಉಲ್ಲಂಘನೆ ಮಾಡಿದ 15 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಆಟೋದಲ್ಲಿದ್ದ ಪ್ರಯಾಣಿಕನ ಬಳಿ ದುಪ್ಪಟ್ಟು ದರ ವಸೂಲಿ ಬಗ್ಗೆ ಮಾಹಿತಿ ಕೇಳಿದ ಅಧಿಕಾರಿಗಳು ಆಟೋಗಳ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿರುವ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ, ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರೋ ಬಗ್ಗೆ ದೂರುಗಳು ಕೇಳಿ ಬರ್ತಿತ್ತು. ಆ ಕಾರಣದಿಂದಲೇ ನಾವು ಕಾರ್ಯಾಚರಣೆ ಮಾಡಿದ್ದೇವೆ ಅಂತ ಹೇಳಿದರು. ಮೇಡಮ್, ಈಗಾಗಲೇ ಪ್ರಯಾಣಿಕರಿಂದ ದುಪ್ಪಟ್ಟು ದರವನ್ನು ಪಡೆದಿದ್ದಂತಹ ಆಟೋಗಳ ವಿರುದ್ಧವಾಗಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಬೆಳಗಿನಿಂದಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಸದ್ಯ ಇಲ್ಲಿವರೆಗೂ ಒಟ್ಟು ಎಷ್ಟು ಆಟೋಗಳನ್ನು ಸೀಸ್ ಮಾಡಲಾಗಿದೆ, ಎಷ್ಟು ಕೇಸುಗಳನ್ನು ಹಾಕಲಾಗಿದೆ, ಕಾರ್ಯಾಚರಣೆ ಇನ್ನೂ ಕೂಡ ಇವತ್ತು ಮುಂದುವರಿಯುತ್ತಾ ಅಂತ ಸಾರ್ವಜನಿಕರಿಂದ ಆಟೋ ರಿಕ್ಷಾದಿಂದ ಒಂದು ಹೆಚ್ಚುವರಿ ದುಪ್ಪಟ್ಟು ದರನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಲವಾರು ದೂರುಗಳು ಬಂದಿತ್ತು. ಅದರಂತೆ ಮಾನ್ಯ ಸಚಿವರು ಮತ್ತು ಮೇಲಧಿಕಾರಿಗಳು ನಮಗೆ ಆದೇಶವನ್ನು ನೀಡಿ ಅಂತಹ ಒಂದು ದರ ಹೆಚ್ಚು ವಸೂಲಿ ಮಾಡುತ್ತಿರುವಂತಹ ಒಂದು ಆಟೋ ರಿಕ್ಷಾಗಳ ಮೇಲೆ ಒಂದು ವಿಶೇಷವಾದಂತಹ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತ ಆದೇಶ ನೀಡಿದರು. ಅದರಂತೆ ನಾವು ಇವತ್ತು ಬೆಳಿಗ್ಗೆಯಿಂದನೇ ಪ್ರತಿ ಕಚೇರಿಗೂ 2 ತಂಡಗಳಂತೆ ವಿಶೇಷ ತಂಡಗಳನ್ನ ರಚನೆ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಯಿಂದನೇ ಕಾರ್ಯಾಚರಣೆ ಪ್ರಾರಂಭ ಆಗಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಈವರೆಗೂ ಸುಮಾರು 100ಕ್ಕೂ ಅಧಿಕ ಆಟೋ ರಿಕ್ಷಾಗಳನ್ನ ಸೀಸ್ ಮಾಡಿದ್ವಿ.